ನನ್ನ ಹೆಸರು ಮೋಹಿತ್ ಕುಮಾರ್ ಎಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಫ್ಲಾಶ್ ಕಾರ್ಡ್ನ ಹೆಸರು ಏಳುಖಂಡ. ಭೂಭಾಗದಲ್ಲಿ ಇಡೀ ಭೂಮಿಯಲ್ಲಿನ ಭೂಭಾಗಗಳನ್ನು ಖಂಡಗಳೆಂದು ಕರೆಯುತ್ತಾರೆ. ಇಡೀ ಭೂಭಾಗಗಳು 7 ಖಂಡಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ. ಇವುಗಳಲ್ಲಿ ಅತಿ ಹೆಚ್ಚು ವಿಸ್ತಾರಗೊಂಡ ಏಷ್ಯಾ ಖಂಡವಾಗಿದ್ದು ಮತ್ತು ಅತಿ ಕಡಿಮೆ ವಿಸ್ತಾರಗೊಂಡ ಆಸ್ಟ್ರೇಲಿಯಾ ಖಂಡವಾಗಿದೆ. ಧನ್ಯವಾದಗಳು. ನನ್ನ ಹೆಸರು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಸಿಕ್ಕಿರೋ ಕಾರ್ಡ್ ಮಹಾಸಾಗರ. ಭಾರತದಲ್ಲಿ ವಿಸ್ತಾರವಾದ ಜಲರಾಶಿಯನ್ನು ಒಂದು ಮಹಾಸಾಗರಗಳೆಂದು ಕರೆಯುತ್ತಾರೆ. ಅವುಗಳಲ್ಲಿ 4 ವಿಂಗಡಣೆಯಾಗಿದ್ದು ಅವುಗಳೆಂದರೆ ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ. ಪೆಸಿಫಿಕ್ ಸಾಗರವು ಅತಿ ದೊಡ್ಡ ಆಳವನ್ನು ಹೊಂದಿದ್ದು ಹೆಚ್ಚು ಆಳವನ್ನು ಹೊಂದಿದೆ. ಅಟ್ಲಾಂಟಿಕ್ ಸಾಗರವು ಅತಿ ಚಿಕ್ಕದು ಹಾಗೂ ಚಿಕ್ಕ ಆಳವನ್ನು ಹೊಂದಿದೆ. ಧನ್ಯವಾದಗಳು. ನನಗೆ ಬಂದಿರುವ ಭಾರತದ ಪ್ರಮಾಣ ವೇಳೆ. ಭಾರತದಲ್ಲಿ 82.30 ಡಿಗ್ರಿ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ. ಇದು ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ ನಗರ ಮೂಲಕ ಹಾದು ಹೋಗಿದೆ. ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸುವುದರಿಂದ ಭಾರತದ ಪ್ರಮಾಣ ವೇಳೆ ಎಂದು ಎನ್ನುವರು. ನನ್ನ ಹೆಸರು ನೀಲಮ್ಮ. ನನಗೆ ಬಂದಿರುವ ಕಾರಣದ ಅಕ್ಷಾಂಶಗಳ ಬಗ್ಗೆ. ಭೂ-ಅಕ್ಷಗಳನ್ನು ಅದರ ಗೋಳದ ಬಗ್ಗೆ